ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಗುಂಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಎಲ್ಲಾ ಸ್ಥಾನಗಳಲ್ಲೂ ಗೆಲುವು ಸಾಧಿಸಿದ್ದಾರೆ. 12 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟು ಸೇರಿ 24 ಮಂದಿ ಕಣದಲ್ಲಿದ್ದರು. ಕಾಂಗ್ರೆಸ್ ಬೆಂಬಲಿಗರಾದ ಮಧು ಎಸ್, ಮುನಿಶಾಮಪ್ಪ, ಜೆ ಮುನಿಯಪ್ಪ, ರಾಮಕೃಷ್ಣಪ್ಪ, ರುಕ್ಮಿಣಿಯಮ್ಮ, ದೇವಪ್ಪ, ಜಿಎನ್ ನಾರಾಯಣಸ್ವಾಮಿ, ಆನಂದ್, ಶ್ರೀನಿವಾಸ್, ಜಯಲಕ್ಷ್ಮಿ, ವೈಎಂ ಮುನಿಲಕ್ಷಮ್ಮ, ನಾರಾಯಣಸ್ವಾಮಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಲೀಲಾವತಿ ಘೋಷಣೆ ಮಾಡಿದರು. ಫಲಿತಾಂಶ ಘೋಷಣೆಯಾದ ನಂತರ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ಚಿಂತಾಮಣಿ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆ ದಿನಾಂಕ 11/2/2024 ನಡೆದಿದ್ದು, ಈ ಚುನಾವಣೆಯಲ್ಲಿ 12 ಜನ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಸಾಮಾನ್ಯ ಕ್ಷೇತ್ರದಲ್ಲಿ ಮಧು ಎಸ್, ಮುನಿಶಾಮಪ್ಪ, ಜಿ ಮುನಿಯಪ್ಪ, ರಾಮಕೃಷ್ಣಪ್ಪ, ರುಕ್ಮಿಣಿಯಮ್ಮ, ದೇವಪ್ಪ, ಜಿಎನ್ ನಾರಾಯಣಸ್ವಾಮಿ ಅವರು ಜಯಗಳಿಸಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ ನಾರಾಯಣಸ್ವಾಮಿ ಅವರು, ಪರಿಶಿಷ್ಟ ಪಂಗಡ ಕ್ಷೇತ್ರ ಖಾಲಿ ಇರುತ್ತದೆ. ಹಿಂದುಳಿದ ಎಲಿ ಆನಂದ, ಹಿಂದುಳಿದ ಬಿ ಕ್ಷೇತ್ರದಲ್ಲಿ ಶ್ರೀನಿವಾಸ, ಮಹಿಳಾ ಕ್ಷೇತ್ರದಲ್ಲಿ ಜಯಲಕ್ಷ್ಮಿ, ವೈಎಂ ಮುನಿಲಕ್ಷ್ಮಮ್ಮ ಅವರು ಜಯಗಳಿಸಿದ್ದಾರೆ. 12 ಜನ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಈ ವರ್ಷ ಚುನಾವಣೆ ಬಂದಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳು 12 ಜನ ಜಯಶೀಲರಾಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ತಗೊಂಡು ಚೆನ್ನಾಗಿ ಗೆದ್ದಿದ್ದಾರೆ. ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆ. ಚೆನ್ನಾಗಿ ಬೆಳೀತಿದೆ, ಹಿಂದಿನಿಂದನೂ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ, ಮುಂದೇನೂ ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೇನು ಸಂಶಯ ಇಲ್ಲ. ಕಾಂಗ್ರೆಸ್ ಪಕ್ಷ ನಮಗೆ ಸುಧಾಕರ್ ಪಾರ್ಟಿ ಬರಲಿಲ್ಲ. ಅದರಿಂದ 5 ವರ್ಷದಿಂದ ನಾವು ಬಾಧೆ ಬಿದ್ದು ಈಗ ನಾವು ಸಮಸ್ಯೆಗಳಾಗಿ ಎಲ್ಲರೂ ಪಾರ್ಟಿಗಾಗಿ ಸುಧಾಕರ್ ಪಾರ್ಟಿ ನಾವು ಗೆಲ್ಲಿಸಿ ಮುಂದೆ ಅಭಿವೃದ್ಧಿ ಮಾಡಬೇಕಾಗಿ ನಾವು ಸುಧಾಕರ್ ಪಾರ್ಟಿ